ಸಿದ್ದರಾಮಯ್ಯ ಖುಷಿ ಆಗೋಕ್ಕಿಂತಲೂ ಸಿದ್ದರಾಮಯ್ಯ ಜವಾಬ್ದಾರಿ ಹೆಚ್ಚಾಗಿದೆ ಅಂತ ಈ ಸಂದರ್ಭದಲ್ಲಿ ಹೇಳಬೇಕಾಗ್ಯದ. ಯಾಕೆಂತಂದ್ರೆ ಅದೇ ಕಾಲಕ್ಕೆ ನಮ್ಮ ಪಾರ್ಟಿ ಸೋಡನ್ನು ಕಸ ಹುಡುಗಿದ್ದೀನಿ, ದುಡಿದಿದ್ದೀನಿ, ಮಾಡಿದ್ದೀನಿ ಅನ್ನುವಂಥ ಡಿ ಕೆ ಶಿವಕುಮಾರ್ ಅವರು ಇವತ್ತು ಪಾರ್ಟಿಯನ್ನು ಸಹಿತ ಉಳಿಸ್ಕೋಬೇಕಾಗ್ಯದ. ಅವ್ರು ಇಡ್ತಿರುವಂಥ ಒಂದು ಹೆಜ್ಜೆನೂ ಸಹಿತ ಪಾರ್ಟಿ ದೃಷ್ಟಿಯಿಂದ ಮತ್ತು ಅವ್ರ ರಾಜಕೀಯ ಭವಿಷ್ಯದ ದೃಷ್ಟಿಯಿಂದ ಅಷ್ಟೇ ಇಂಪಾರ್ಟೆಂಟ್ ಅದ. ಈ ಸಂದರ್ಭದಲ್ಲ ಮೋಸ್ಟ್ಲಿ ಅವರು ಈ ಎಲ್ಲನೂ ಬ್ಯಾಲೆನ್ಸ್ ಇಟ್ಕೊಂಡು ಹೋಗ್ತಾರೆ ಅನ್ನೋಂಥ ನಂಬಿಕೆ ಭಾಳ ಜನರದ. ನಾನು ಒಂದು ವೇಳೆ ಇದರ ವಿರುದ್ಧವಾಗಿ ಹೋದರೂ ಸಹ ಸಪೋಸ್ ಏನೋ 34 ಜನ ತೊಗೊಂಡು ಹೋಗ್ತಾರೆ ಅನ್ನುವಂಥ ಏನಾದರೂ ವಾತಾವರಣ ಇದ್ದರೆ, ಭಯ ಇದ್ದರೆ ಅದು ಅಂದಷ್ಟು ಸುಲಭ ಅಲ್ಲ. ಯಾಕಂದ್ರೆ ಆಲ್ರೆಡಿ ಸಿದ್ದರಾಮಯ್ಯನವರಾಗಿರ್ಬೋದು, ಅವ್ರ ಜೊತೆಗಾರರಾಗಿರ್ಬೋದು, ಅದ್ರ ಬಗ್ಗೆ ಎಲ್ಲ ಚಿಂತನೆ ಚರ್ಚೆ ಮಾಡಿಕೊಂಡು ತಮ್ಮದೇ ಅಂತ ಒಂದು ಬಲಿಷ್ಠ ಟೀಮ್ ಮಾಡ್ಕೊಂಡಿದ್ದಾರೆ ಅನ್ನೋದರಲ್ಲಿ ಒಂದಿಷ್ಟು ಮಾಹಿತಿಗಳು ಬರ್ತಾ ಇದ್ದಾವೆ. ಹೀಗಾಗಿ ಆ ಮುಂಬರುವ ಸ್ವತಂತ್ರವಾದ ಮೀಡಿಯಾಗೆ ಬೇಕಾಗಿರುವುದು ಸ್ವತಂತ್ರ ಧ್ವನಿ. ಆ ಸ್ವತಂತ್ರ ಧ್ವನಿ ಉಳಿಸಲು ನೀವು ಮಾಡಬೇಕಾದದ್ದು ಇಷ್ಟೇ. ಅದೇನಪ್ಪಾ ಅಂತಂತಂದ್ರೆ ನಿಮ್ಮ ಕೈಲಾದಷ್ಟು ಸಹಾಯ ಈ ಚಾನಲ್ಗೆ ಮಾಡಿ ಹಾಗೂ ನಿಮ್ಮ ಧ್ವನಿಯನ್ನು ಕಾಪಾಡಿಕೊಳ್ಳಿ. ಒಂದು ಅಪಾಯದ ಸಲುವಾಗಿ ಸಹ ನಮ್ಮ ರಾಹುಲ್ ಗಾಂಧಿ ಅವರು ಚಿಂತನೆ ಮಾಡಿಕೊಂಡು ಗಟ್ಟಿ ನಿರ್ಧಾರ ಅನಿವಾರ್ಯವಾಗಿ ಮಾಡುವಂಥ ಪ್ರಸಂಗ. ಯಾಕಂದ್ರೆ ಈ ಅಸ್ಥಿರತೆ ಅದಲ್ಲ, ಪಕ್ಷದಲ್ಲೇ ಅಸ್ಥಿರ ಸರ್ಕಾರದಲ್ಲಿ ಅದಲ್ಲ, ಇದು ಮುಂದುವರೆದ್ರೆ ಮುಂದಿನ ದಿನದಲ್ಲಿ ನಿಶ್ಚಿತವಾಗಿ ಪೆಟ್ಟು ಬೀಳ್ತದೆ ಪಾರ್ಟಿಗೆ ಅನ್ನುವಂಥ ಆತಂಕ, ಭಯ ಎರಡೂ ಇವತ್ತು ರಾಹುಲ್ ಗಾಂಧಿಯವರಲ್ಲಿದ್ದಂಗೆ ಕಾಣ್ತಾ ಇದೆ. ಅದಕ್ಕಾಗಿ ಇವತ್ತು ಒಂದು ಪರಿಹಾರಪ್ಪ, ಈಗ ಮಿನಿಮಮ್ ಏನು ಬಜೆಟ್ ಆಗುವವರೆಗೆ ಬದಲಾವಣೆ ಇಲ್ಲ, ನಂತರದಲ್ಲಿ ವಿಚಾರ ಮಾಡೋಣ ಅಂತ